Hello, future engineers. Welcome to Elegant Electronics. As expected, ಡೇಟ್ಸ್ ಎಲ್ಲ ಎಕ್ಸ್ಟೆಂಡ್ ಆಗಿದೆ. ಯಾವುದಕ್ಕೆ ಡೇಟ್ ಎಕ್ಸ್ಟೆಂಡ್ ಆಗಿದೆ? ಚಾಯ್ಸ್ ಸೆಲೆಕ್ಷನ್. ಚಾಯ್ಸ್ 1 ಕೊಡಬೇಕು, ಇಲ್ಲ ಚಾಯ್ಸ್ 4 ಕೊಡಬೇಕು. ಯಾವತ್ತವರೆಗೂ ಕೊಡಬೇಕು? ನೀವು ಇನ್ನೂ ಕೊಟ್ಟಿಲ್ಲ ಅಂದರೆ ಅಪ್ ಟು 11:59 PM ಆನ್ 29/8/2026, 29 ಆಗಸ್ಟ್ 2026 ರಾತ್ರಿ 11:59 ನೀವು ಚಾಯ್ಸ್ ಕೊಡ್ಬೋದು. ಚಾಯ್ಸ್ 1 ಆರ್ ಚಾಯ್ಸ್ 4 ಕೊಟ್ಟಿಲ್ಲ ಅಂದರೆ ಇಲ್ಲಿವರೆಗೂ. ನೆಕ್ಸ್ಟ್ ಚಾಯ್ಸ್ 1 ಕೊಟ್ಟಿರೋರು ಮಾತ್ರ ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ 1 ಅಂಡ್ ಆಫ್ಟರ್ ಪೇಮೆಂಟ್ ಡೌನ್ಲೋಡಿಂಗ್ ಆಫ್ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಓನ್ಲಿ ಬೈ ಚಾಯ್ಸ್ 1. ಸೊ ಅಪ್ ಟು 2 PM ಆನ್ 31st ಆಗಸ್ಟ್ 2026, 31 ಆಗಸ್ಟ್ 2026 ಮಧ್ಯಾಹ್ನ 2 ಗಂಟೆವರೆಗೂ ಇಲ್ಲ ಬ್ಯಾಂಕಿಂಗ್ ಅವರ್ಸಲ್ಲಿ ನೀವು ದುಡ್ಡು ಕಟ್ಟಬಹುದು. ಕಾಲೇಜ್ಗೆ ಲಾಸ್ಟ್ ಡೇಟ್ ಯಾವತ್ತು ರಿಪೋರ್ಟ್ ಆಗೋಕ್ಕೆ ಅಂದರೆ ರಿಪೋರ್ಟಿಂಗ್ ಅಟ್ ದ ಅಲಾಟೆಡ್ ಕಾಲೇಜ್ ಅಲಾಂಗ್ ವಿತ್ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್ಸ್ ಅಪ್ ಟು 6 PM ಆನ್ 31st ಆಗಸ್ಟ್ 2026. ಕೆಲವು ಹುಡುಗರಿಗೆಲ್ಲ ಸಂತೋಷ ಆಗಿರುತ್ತೆ. ಯಾರ್ಯಾರು ಅಡ್ಮಿಟ್ ಆಗಿದ್ದೀರೋ ಅವ್ರಿಗೇನು ಇದೇನು ಮ್ಯಾಟ್ರ್ ಆಗೋದಿಲ್ಲ. ಯಾರ್ಯಾರು ಅಡ್ಮಿಟ್ ಆಗಿರಲ್ವೋ ಅವರು ಈ ಡೇಟ್ಸ್ನ ಫಾಲೋ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಿಬಿಡಿ. ಯಾಕೆಂದರೆ ಕೆಲವು ಡಾಕ್ಯುಮೆಂಟ್ಸ್ ಏನಾದರೂ ಮಿಸ್ ಆಗಿದ್ರೆ ಅಟ್ಲೀಸ್ಟ್ ನಿಮಗೆ ಬಫರ್ ಟೈಮ್ ಸಿಗುತ್ತೆ 1 or 2 days. ಸೊ ಈ ಸರ್ಕ್ಯುಲರ್ ಹೇಳ್ತಿದೆ ಎಲ್ಲ ಕಾಲೇಜಸ್ಸು ಸಾಟರ್ಡೆ ಸಂಡೇ ಎಲ್ಲ ವರ್ಕ್ ಮಾಡುತ್ತೆ ಅಂತ. ಹಾಗಾಗಿ ಎನಿ ಡೇ ಯು ಕ್ಯಾನ್ ವಿಸಿಟ್. ಬಟ್ ವಿಸಿಟ್ ಮಾಡದಿದ್ದಕ್ಕೆ ಮೊದಲು ಕಾಲೇಜಿಗೆ ಒಂದು ಫೋನ್ ಮಾಡಿ ಅವ್ರು ಇರ್ತಾರ ಇಲ್ಲ ಅಂತ ಕೇಳ್ಕೊಂಡೋಗಿ ಅಡ್ಮಿಟ್ ಆಗೋದು ವಾಸಿ. ನನ್ನ ಪ್ರಕಾರ ಮೊದಲೇ ಅಡ್ಮಿಟ್ ಆಗಿ, ಯಾಕೆಂದರೆ ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಕೆಲವು ಕಾಲೇಜುಗಳು 31st ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ವಿತೌಟ್ ವೇಸ್ಟಿಂಗ್ ಟೈಮ್ ಅಡ್ಮಿಷನ್ ತೊಗೊಳ್ಳಿ. ಏನು ಮಾಡಬೇಕು ಅಂದರೆ ಚಾಯ್ಸ್ 1 ಅವರು ಚಾಯ್ಸ್ 1 ಕೊಡಿ, ಫೀಸ್ ಕಟ್ಟಿ. ಆನ್ಲೈನಲ್ಲಿ ನನ್ನ ಪ್ರಕಾರ ಆನ್ಲೈನ್ ಈಸ್ ಬೆಟರ್. ಇಲ್ಲಾಂದರೆ ಬ್ಯಾಂಕ್ಗೆ ಹೋಗಿ ಕಟ್ಟಿ. ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ಸ್ನು ಒಂದು 2, 3, 4 ಸೆಟ್ಟು ಜೆರಾಕ್ಸ್ ಮಾಡ್ಕೊಳ್ಳಿ. ಅಟೆಸ್ಟ್ ಮಾಡಿಸಿಟ್ಕೊಂಡಿರಿ. ಯಾಕಂದರೆ ಮುಂದೆ ನಿಮಗೆ ಸ್ಕಾಲರ್ಶಿಪ್ಗೆ ಎಲ್ಲ ಯೂಸ್ ಆಗುತ್ತೆ. ಆಮೇಲೆ ಕಾಲೇಜ್ಗೆ ಹೋಗಿ ಮಾಮೂಲಿ ಫೋಟೋ, ನೀವು ಯಾವ್ದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ತಿದ್ರಲ್ಲ ಆಗ ಯಾವ ಫೋಟೋ ಇತ್ತು ಅದೇ ಫೋಟೋಸ್ ತೊಗೊಂಡೋಗಿ, ಆಧಾರ್ ಕಾರ್ಡು, ಮೊಬೈಲು ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ, ತೊಗೊಂಡೋಗಿ ಅಡ್ಮಿಟ್ ಆಗಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರೊಫೆಷನಲ್ ಕೋರ್ಸ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.